ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ಲಾಗ್. ಸೊ ವಯಸ್ಸು ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ ರಾತ್ರಿ ಮಳೆ ಬಂದುಬಿಟ್ಟಿದೆ. ವೆದರ್ ಎಲ್ಲ ಒಂಥರ ಕೂಲಾಗಿದೆ, ಚೆನ್ನಾಗಿದೆ ವೆದರೆಲ್ಲ. ಅಲ್ಲಿ ತಜ್ಜಪ್ಪ ಹಾಲು ತಗೊಂಡು ಹೋಗಿ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ, ಈಗಲೇ ಹೋಗ್ಬೇಡ. ಸೈಡಲ್ಲಿ ಹೋಗಿ ಸೈಡಲ್ಲಿ ಬರಬೇಕು ಹುಷಾರಾಗಿ. ಬಾಯಿ ತೊಳ್ಕೊಬೇಕು, ಆಮೇಲೆ ಸ್ನಾನ ಮಾಡ್ಕೊಳ್ರಿ. ಆಟ ಆಡೋಕ್ಕೆಲ್ಲೂ ಹೋಗ್ಬಾರ್ದು, ಸ್ಕೂಲಿಗೆ ಟೈಮ್ ಆಗುತ್ತೆ ಮತ್ತೆ. ಇವತ್ತಿನಿಂದ ಸ್ಕೂಲ್ಗೆ ಹೋಗ್ತಿದ್ದಾರೆ. ಮೊನ್ನೆ ಸ್ಟಾರ್ಟ್ ಆಗಿತ್ತು, ನಾನು ಇವತ್ತಿನಿಂದ ಕಳಿಸ್ತಾ ಇದ್ದೀನಿ. ಸ್ಕೂಲ್ಗೆ ಹೊರಡ್ತಾರೆ. 8 ಗಂಟೆಗೆಲ್ಲ ರೆಡಿ ಇರಬೇಕು. ವ್ಯಾನು ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ 8 ಗಂಟೆಯಿಂದ 8:30 ಒಳಗಡೆ ಯಾವಾಗಂದ್ರೆ ಅವಾಗಲೇ ಬರುತ್ತೆ ವ್ಯಾನ್. ಸೊ ಅದಕ್ಕೆ 8 ಗಂಟೆಗೆಲ್ಲ ರೆಡಿ ಇರಬೇಕು. ನೋಡಿ ನಮ್ಮೂರಲ್ಲಿ ವೆದರ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. 6:30 ಆಗಿದೆ ಟೈಮ್ ಅಲ್ಲೇ. ಸೊ 6:30 ಆದಮೇಲೆ ನೋಡಿ, ಇಷ್ಟು ದಿನ ಏನಂದರೆ ಬಿಸಿಲು ಬಂದುಬಿಡೋದು. 6:30 ಅಷ್ಟೊತ್ತಿಗೆಲ್ಲ ಬಿಸಿಲು ಬಂದುಬಿಡೋದು. ಸೊ ಮಳೆ ಬಂದಿರೋದ್ರಿಂದ ಇನ್ನೂ ಬಿಸಿಲು ಇಲ್ಲ, ಮುಚ್ಕೊಂಡಿರೋ ಥರ ಮೋಡ ಆಗಿರೋ ಥರ ಕಾಣಿಸ್ತಾ ಇದೆ. ನಮ್ಮ ಮನೆಯಲ್ಲೆಲ್ಲ ಹೊಲ್ದ ಹತ್ರ ಹೋದ್ರು. ರೇಷ್ಮೆದು ನೋಡಬೇಕಲ್ಲ, ಸೊಪ್ಪಂತೂ ನೆಂದಿದೆ, ಇನ್ನೂ ಹಾಕೋಕ್ಕಾಗಲ್ಲ ಮೋಸ್ಟ್ಲಿ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ತಾರೆ ಅನಿಸುತ್ತೆ. ಸೊಪ್ಪೆಲ್ಲ ನೆಂದಿರಬೇಕು, ನೆಂದಿದ್ದಾಗ ಹಾಕೋಕ್ಕಾಗಲ್ಲ. ಸೊ ಹಾರ್ಕೋಬೇಕದು. ವೆದರ್ ತೋರಿಸ್ತೀನಿ ಯಾವ ಥರ ಇದೆ ನೋಡಿ ನಮ್ಮೂರಲ್ಲಿ ಯಾವ ಥರ ವೆದರ್ ಇದೆ ಅನ್ನೋದು. ಇನ್ನು ಸ್ವಲ್ಪ ಮೋಡ ಮುಚ್ಕೊಂಡಿರೋ ಥರನೇ ಕಾಣಿಸುತ್ತೆ. ಸೊ ಪಾರ್ಕಿಂಗೆಲ್ಲ ಮಳೆ ಬಂದಿತ್ತಲ್ವ, ಸ್ಲಿಪ್ಪರೆಲ್ಲ ಬಿಟ್ಟಿರ್ತಾರಲ್ಲ, ಅದರ ಉಳಿದ ಮಣ್ಣು ಎಲ್ಲನ ಪಾರ್ಕಿಂಗ್ ಮೇಲೆನ ಗಲೀಜಾಗಿತ್ತು. ಸೊ ಎಲ್ಲ ತೊಳೆದ್ಬಿಟ್ಟೆ ಪಾರ್ಕಿಂಗೆಲ್ಲನ. ಮಳೆ ಬಂದರೆ ಅಷ್ಟು ಪಾರ್ಕಿಂಗೆಲ್ಲ ಗಲೀಜಾಗಿರುತ್ತೆ, ತೊಳಿಲೇಬೇಕು. ಇನ್ನು ರೊಟೀನ್ ಸ್ಟಾರ್ಟ್ ಆಗುತ್ತೆ. ಬೇಗ ಬೇಗ ಎದ್ದೇಳಬೇಕು. ಇಷ್ಟು ದಿನ ಅಂದರೆ ಬಿಡಪ್ಪ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟು ನಿಧಾನಕ್ಕೆ ಎದ್ದೇಳೋಣ ಅಂದಿದ್ರು ಆಗಿತ್ತು. ಸೊ ಇನ್ಮೇಲೆ ಬೇಗ ಇದ್ದು ಮಕ್ಕಳಿಗೆಲ್ಲ ತಿಂಡಿ ಮಾಡಿ, ಅವ್ರನ್ನ ರೆಡಿ ಮಾಡಿ, ಲಂಚ್ ಬ್ಯಾಗೆಲ್ಲ ರೆಡಿ ಮಾಡಿಬಿಟ್ಟು ಅವ್ರಿಗೆ ತಿಂಡಿ ತಿನ್ನಿಸಿ ಕಳಿಸ್ಬೇಕು. ಟೈಮ್ ಆಗಿಬಿಟ್ರೆ ಮತ್ತೆ ವ್ಯಾನ್ ಬಂದು 6 ಹೊಡಿತಾ ಇರುತ್ತೆ. 8 ಗಂಟೆಗೆಲ್ಲ ಅವರು ತಿಂಡಿ ತಿಂದು ರೆಡಿಯಾಗಿರಬೇಕು. 8 ಅಂದರೆ 8-10 ಅಷ್ಟೊತ್ತಿಗಾದರೂ ರೆಡಿ ಆಗಿರಬೇಕು. ಅದೇ ಹೇಳಿದ್ನಲ್ಲ, ಯಾವಾಗ ಬರುತ್ತೋ ವ್ಯಾನು ಗೊತ್ತಿಲ್ಲ. 8 ಗಂಟೆ ಮೇಲೆ ಯಾವಾಗಂದ್ರೆ ಅವಾಗಲೇ ಬರುತ್ತೆ. ಕೆಲವೊಂದು ಸರಿ 8:10ಕ್ಕೆ ಬಂದುಬಿಡುತ್ತೆ, ಕೆಲವೊಂದು ಸರಿ 8:15, 8:45 ಆಗುತ್ತೆ. ಒಟ್ಟಿನಲ್ಲಿ ರೆಡಿ ಇರಬೇಕಷ್ಟೇ. ಹೊರಟು ಎಲ್ಲ ಮಡ್ಚಿಕ್ಬಿಟ್ಟು ಹೋಗಿ ಅಲ್ತಂಬ ಆಯಿತಾ. ಇನ್ನೊಂದು 5 ನಿಮಿಷ ಬಿಟ್ಕೊಂಡು ಹೋಗು. ಸೈಡಲ್ಲಿ ಹೋಗಿ ಸೈಡಲ್ಲಿ ಬರಬೇಕು. ಹುಷಾರಾಗಿ ಇಟ್ಕೊಬರ್ಬೇಕು, ಹಾಲು ಚೆಲ್ಲಬಾರ್ದು. ಗೈಸ್ ನೋಡಿ, ನನ್ನ ಮಗ ಹಾಲು ತರಂಗಾದ ಒಂದು ಹಾಲು. ನನಗೇನು ಅಂದರೆ ಭಯ ಹಾಲು ಥರ ಕಳಿಸ್ಲಿಕ್ಕೆ. ಅಂದರೆ ಇಲ್ಲೇ ರೋಡಲ್ಲಿ, ಮೇನ್ ರೋಡಲ್ಲಲ್ವಾ, ಸೊ ರೋಡಲ್ಲೇ ಹೋಗ್ಬೇಕಲ್ಲ, ಹಾಲು ಥರ ಕಳಿಸ್ಲಿಕ್ಕೆ ಭಯ. ನೋಡಿ ತಗೊಂಡು ಬಂದ ಹಾಲು. ಒಳಗಡೆ ಇಡಪ್ಪ, ಹಾಲು ಕಾಸು ಕೊಡ್ತೀನಿ. ರೋಡ್ ಸೈಡ್ ಅಲ್ವಾ, ಗಾಡಿಗಳು ಬರ್ತಿರ್ತವೆ, ಅದಕ್ಕೆ ಭಯ ನನಗೆ ಕಳಿಸ್ಲಿಕ್ಕೆ. ಸೊ ಇವತ್ತು ಹೋಗಪ್ಪ ತಗೊಂಬ, ಅಜ್ಜಿರೆಲ್ಲ ಹೊಲ್ದ ಹತ್ರ ಹೋಗಿದ್ದಾರಲ್ಲ, ಸೊ ಹೋಗಪ್ಪ ತಗೊಂಬ, ನೋಡೋಣ ಹೆಂಗೆ ತರ್ತಾನೆ ಅಂತಂದು ತಗೊಂಬ ಅಂತ ಕಳಿಸಿದ್ದು. ತಗೊಂಬಂದಿದ್ದಾನೆ. ಈಗ ಅವ್ರಿಬ್ರು ಹಾಲು ಕಾಸು ಕೊಡ್ತೀನಿ ಫಸ್ಟ್. ಸೊ ಗೈಸ್ ನೋಡಿ, ಮಕ್ಕಳಿಬ್ರು ತಿಂಡಿ ತಿಂತಾಯಿದ್ದಾರೆ, ಹಾಕ್ಕೊಟ್ಟಿದ್ದೀನಿ. ಸೊ ಅಷ್ಟರಲ್ಲಿ ನಾನು ಬಾಕ್ಸಿಗೆ ಮತ್ತು ಸ್ನ್ಯಾಕ್ಸಿಗೆಲ್ಲ ರೆಡಿ ಮಾಡೋಣ ಅಂತಂದು ಮಾವಿನ ಹಣ್ಣು ಹಚ್ಚುತ್ತಿದ್ದೀನಿ ಸ್ನ್ಯಾಕ್ಸಿಗೆ ಹಾಕ್ಲಿಕ್ಕೆ ಅಂತ. ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ. ಹಾಗೆ ಮಾವಿನ ಹಣ್ಣು ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತಂದು. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಒಂಥರ ದಪ್ಪ ಇದೆ ಕಾಯಿ. ಸೊ ಅದಕ್ಕೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತಿದ್ದು. ಇದು ಏನಂತಾರೆ ಹೆಸರು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇನ್ನೊಂದು 3-4 ದಿನ ಹಾಫ್ ಡೇನೇ ಇರೋದು, ಆದರೂ ಪರವಾಗಿಲ್ಲ. ಸ್ನ್ಯಾಕ್ಸ್ ಹಾಕಬೇಕಲ್ವ. ಸೊ ಅಂದರೆ 2 ಗಂಟೆ ಮೇಲೆ ಬಿಡೋದು, ಅಂದರೆ 2 ಗಂಟೆ ಮೇಲಾಗುತ್ತೆ ಅವರು ಅಲ್ಲಿ ಬಿಡೋದು. 2 ಗಂಟೆ ಮೇಲೆ ಅಂದರೆ ಅಲ್ಲಿಗೆ ಆಲ್ರೆಡಿ ಸ್ನ್ಯಾಕ್ಸು ಲಂಚು ಎರಡೂ ಮುಗಿದೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಸ್ನ್ಯಾಕ್ಸ್ ಕೂಡ ಹಾಕಿ ಕಳ್ಸೋಣ ಅಂತ. ಇದಕ್ಕೆ ಒಂದು ಫೋರ್ಕ್ ಹಾಕಿಬಿಟ್ರೆ ಅವರು ಯಾವಾಗ ಸ್ನ್ಯಾಕ್ಸ್ ಬಿಡ್ತಾರೋ ಅವಾಗ ತಿಂದ್ಕೊಳ್ತಾರೆ. ಫಸ್ಟು ಸ್ನ್ಯಾಕ್ಸಿಗೆ ಅನಿಸುತ್ತೆ ಬಿಡೋದು, ಯಾಕೆಂದರೆ ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ, ಹಠ ಮಾಡ್ತಾರೆ, ಹಾಗೆ ತಿಂಡಿ ತಿಂದು ಹೋಗಿರಲ್ಲ. ಕೆಲವು ಮಕ್ಕಳು ಒಂದೊಂದು ಸರಿ ಏನಾಗುತ್ತೆ ಅಂದರೆ ವ್ಯಾನ್ ಬಂದು ವೆಯ್ಟ್ ಮಾಡ್ತಿರುತ್ತೆ, ತಿಂಡಿ ತಿಂದಿರಲ್ಲ ಅಂದ್ಕೊಳ್ಳಿ. ಆ ಟೈಮಿಗೆ ಸ್ನ್ಯಾಕ್ಸ್ ಆದರೂ ತಿನ್ನಿಸಿದ್ರೆ ಸ್ವಲ್ಪ ಟೈಮು, ಅಂದರೆ ಸೊ ಲಂಚಿಗೆ ಬಿಡೋವರೆಗೂ ಮಕ್ಕಳು ಹೊಟ್ಟೆ ಹಶ್ವಿಂದ ಇರ್ತಾರಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಫಸ್ಟ್ ಸ್ನ್ಯಾಕ್ಸ್ ಎಲ್ಲ ಕೊಟ್ಟುಬಿಡ್ತಾರೆ, ಅಂದರೆ ತಿಂದೋಗಿರಲ್ವಲ್ಲ. ಕೆಲವು ಮಕ್ಕಳು ಏನಂದರೆ ಚಿಕ್ಕ ಮಕ್ಕಳು ಪೇರೆಂಟ್ಸ್ ತಿನ್ನಿಸಿದ್ರೆ ಹಠ ಮಾಡ್ತಾರೆ, ತಿನ್ನಲ್ಲ. ಸೊ ಅದಕ್ಕೆ ಅಲ್ಲಿ ಟೀಚರ್ಸ್ ರೆಡಿ ಆಗಿದ್ದಾರೆ. ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾರೆ ಇವತ್ತು ಸ್ಕೂಲ್ಗೆ. ಅದು ನೀಟಾಗಿ ಬಟನ್ ಹಾಕು ಮೇಲ್ಗಡೆ. ಏನಾಗಲ್ಲ, ಹಾಕು, ಸರಿ ಹೋಗುತ್ತೆ.
ಯಾವ ಸ್ಕೂಲ್ ಓಪನ್ ಆಗುತ್ತಾ ಅಂತಲೇ ಕಾಯ್ತಿದ್ದೀನಿ, ಅದಕ್ಕೆ ಇವತ್ತು ಕಳ್ಸೋದತ್ತ. ಹಾಂ, ಇವರೇನಿಲ್ಲ, ಎಷ್ಟು ಹೊಡೆದ್ರು ಹೊಡೆಸ್ಕೊಂತಾರೆ. ಗೈಸ್ ನೋಡ್ರಿ, ಎಲ್ಲ ಹೊಲ್ಟ್ ರೆಡಿ ಆಗಿದ್ದಾರೆ. ಈಗ ವ್ಯಾನ್ ಬರುತ್ತೆ, ಇನ್ನೇನು ಟೈಮ್ ಆಯಿತು. ಹೊಲ್ಟ್ ರೆಡಿ ಆಗೋರಿ. ಅಲ್ಲಿ ಹಿಂಗೆ ಹಂಗೆ ಇಕ್ಕಬಾರ್ದು. ಇವನಿಗೆ ಈ ಥರ ಬ್ಲೂ ಡ್ರೆಸ್ ಕೊಡ್ತಾರೆ, ಬ್ಲೂ ಟ್ರ್ಯಾಕ್ ಶೂಟ್. ಯಾಕಂದರೆ ಅವನು ಅವನೊಂದು ಈಗ ಅಲ್ಲೇನೆ ಒಂದು ಅವನು 1ನೇ ಕ್ಲಾಸ್ಗೆ ಹೋಗ್ಬೇಕು ಇವನೀಗ, 1ನೇ ಕ್ಲಾಸು. ನಿಮ್ಮಳು UKG. ಇನ್ನು ಈ ವರ್ಷ ಹೋದ್ಮೇಲೆ ನಿಮ್ಮಳು 1ಕ್ಕೆ ಹೋಗ್ಬೇಕು. ಅವನೇ ಒಂದು ವರ್ಷ ಮುಂದೆ. ಅವನಿಗೆ ಈ ಥರ ಬ್ಲೂ ಇನ್ಯಾವುದು ನಿಮ್ಮ ಕ್ಲಾಸಲ್ಲಿ ಎಲ್ಲ ಬ್ಲೂನೇನಾ? ಅವ್ರಿಗೆ ಬೇರೆದು ಕೊಡ್ತಾರೆ. ಇವಾಗ 1ನೇ ಕ್ಲಾಸ್ ಅಲ್ವಾ, ಪಿಂಕ್ ಕಲರ್ ಇತ್ತಲ್ಲ, ಇವಳು ನಿಮ್ಮ ಮೊಮ್ಮಗಳು ಹಾಕೊಂಡ್ರೆ ಥರದ್ದಿತ್ತು. ಈಗ ಬೇರೆದು ಕೊಡ್ತಾರೆ. ಅವನು ಸೈಲೆಂಟಾಗಿ ಹೋಗಿ ಸೈಲೆಂಟಾಗಿ ಬರಬೇಕು, ತೀಟಿಕೆ ಮಾಡ್ಕೋಬಾರ್ದು. ಮಾಡಬೇಡ್ರಿ, ಬರಬೇಕು. ಬೇರೆ ಬೇರೆ ಕ್ಲಾಸ್ ಹೇಳು, ಒಂದೇ ಕ್ಲಾಸಾಗಿ ಕುತ್ಕೊಳಲ್ಲ ಎಲ್ಲೂ. ವ್ಯಾನಾಗೂ ದೂರ ದೂರ ಕುಕ್ಕಂತಾರೆ. ಅವ್ರು ಎಲ್ಲಿದ್ರು ಬಿಡ್ತಾರೆ ತೀಟೆ, ಎಲ್ಲಿದ್ರೆ ಬಿಡ್ತಾರೆ ತೀಟೆ. ಅವ್ರು ಎಲ್ಲೂ ತೀಟ್ಕೆನೆ ಎಲ್ಲೋದು. ಆಡ್ಕೊಂಬ್ಲೆ ಅವಳು, ಆಡ್ಕೊಂತಾರೆ ಹೇಳಿ, ಸುಮ್ಮನೆ ಏನು ಮಾಡಲ್ಲ. ಸೊ ಇಲ್ಲಿ ನಮ್ಮ ಕೇರಿಲೇ ತುಂಬ ಜನ ಮಕ್ಕಳು ಕಾನ್ವೆಂಟ್ಗೆ ಹೋಗ್ತಾರೆ. ಅಂದರೆ ಒಂದೇ ಸ್ಕೂಲ್ಗೆ ಹೋಗ್ತಾರೆ ಅಂತಲ್ಲ, ಬೇರೆ 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 ಸ್ಕೂಲ್ಗೆಲ್ಲ ಹೋಗ್ತಾರೆ. ತುಂಬ ಜನ ಇದ್ದಾರೆ. ಸೊ ಒಂದು ಅರ್ಧ ಬಸ್ ಜನ ನಮ್ಮ ಕೇರಿಲೇ ಇದ್ದಾರೆ ಅನಿಸುತ್ತೆ, ಅಷ್ಟು ಜನ ಮಕ್ಕಳಿದ್ದಾರೆ. ನೋಡಿ ವ್ಯಾನ್ ಬಂತು. ಸೊ ಕೆಲವರೆಲ್ಲ ಕೇಳ್ತಿದ್ದೀರಾ ನಿಮ್ಮ ಮಕ್ಕಳು ಎಲ್ಲಿಗೆ ಸ್ಕೂಲ್ಗೆ ಹೋಗೋದು ಅಂತಂದು. ಸೊ ನಮ್ಮ ಮಕ್ಕಳು ಶ್ರೀ ರಾಘವೇಂದ್ರ ಇಂಟರ್ನ್ಯಾಷನಲ್ ಸ್ಕೂಲ್ ಮಧುಗಿರಿಗೆ, ಅಲ್ಲಿಗೆ ಹಾಕಿರೋದು. ಸೊ ಇಬ್ಬರೂ ಕೂಡ ಅಲ್ಲೇ ಹಾಕಿದ್ದೀವಿ. ಸೊ ಇಬ್ಬರು ಅಲ್ಲೇ ಚೆನ್ನಾಗಿ ಓದ್ತಾ ಇದ್ದಾರೆ. ಎಜುಕೇಷನ್ ಕೂಡ ತುಂಬ ಚೆನ್ನಾಗಿದೆ. ಗೈಸ್ ನೋಡ್ರಿ, ಬಂದು ಸ್ಕೂಲಿಂದ ಹೆಂಗಿತ್ತಪ್ಪಿ ಕ್ಲಾಸ್ ಇವತ್ತು? ಸಖತ್ತಾಗಿತ್ತು. ಏನು ಮಾಡಿರು? ಹೌದಾ, ಏನು ಮಾಡಿದ್ರು ಇವತ್ತು? ಹೇಳು. ಎಲ್ಲ ಒಂದೇ ಹತ್ರ ಕುಂಡಿಸ್ಕೊಂಡಿದ್ರೆ ಏನು? ಅವಳು ಬೇರೆ ನೀನು ಬೇರೆ ತಾನೆ? ಅವಳು ನಿಮಗೆ ಡೆಸ್ಕಾ? ಚೇಂಜ್ ಆಗೈತದೆ. ನೋಡಿ ನೋಡಿ, UKG ಇರೋ ಥರ ಅವ್ರಿಗೆ, ನಿಮಗೆ ಡೆಸ್ಕೀಗ. ಆ ಥರನ ಈಗ ನಿಮಗೆ? ಊಟ ಮಾಡ್ತೀರಾ? ನಿಧಾನಕ್ಕೆ ಓಡಾಡಬೇಕು, ಜಾರುತ್ತೆ. ಬೇಗ ಬರಬೇಕು. ನಡೀರಿ ಹೋಗೋಣ. ಬಾ ಗೈಸ್ ನೋಡ್ರಿ, ಬಂದು ಸ್ಕೂಲಿಂದ ಡ್ರೆಸ್ ಚೇಂಜ್ ಮಾಡ್ಕೊಂಡ್ರು. ಊಟ ಮಾಡಲ್ಲ ಅಂದರು. ಅಲ್ಲೇ ಲಂಚ್ ಬ್ಯಾಗಲ್ಲಿ ತಿನ್ಕೊಬಂದಿರಲ್ಲ, ಸ್ನ್ಯಾಕ್ಸು ಲಂಚ್ ಎಲ್ಲರೂ ಕೊಟ್ಟು ಕಳಿಸಿರ್ತೀವಲ್ಲ. ಸೊ ಊಟ ಬೇಡ ಅಂದರು. ಅದಕ್ಕೆ ಹಲಸಿನ ಹಣ್ಣಿತ್ತು, ತಿಂದರು. ಸ್ವಲ್ಪ ಹೊತ್ತು ಮನ್ಕೊಳ್ರಿ. ಬತ್ತೆ ಮನಿಕಾಳ ನಿದ್ದೆ ಬರಲ್ಲ, ಒಂದು ನಿದ್ದೆ. ಎಲ್ಲಿ ಈ ಕಡೆ ಬಾ, ಹೆಸಟ್ಕಿದ್ದಾಳು.
ಹಾಕಂತೀನಿ ಈ ಕಡೆ ಬಾ. ಫೋನ್ಗಿನ್ ಕೇಳಂಗಿಲ್ಲ ತೆಗಿ. ಏನು ಕೊಟ್ಟಿದ್ರು ಯಾವ್ದು ಬರ್ದೆ ಇದ್ರಾಗ ಬರ್ದ ಅದೇ ನಿಂಗೆ ಕೊಡಲ್ಲ ಹೋಗ್ಬಿಡ್ತೀನಿ. ಅದೇನು ಬರ್ದಿಲ್ವಾ? ಆಮೇಲೆ ಇವೆಲ್ಲ ರೈಟ್ ಹಾಕ್ಲಿಲ್ವಾ? ಏನು ಬರ್ಕೊಟ್ರ? ಮತ್ತೆ ಇದನ್ನು ಬರ್ ಪ್ರಾಕ್ಟೀಸ್ ಮಾಡಬೇಕೀಗ. ತಗೊಬರ್ದು ಪ್ರಾಕ್ಟೀಸ್ ಮಾಡಿ. ಗೈಸ್ ನೋಡಿ ನಮ್ಮ ಮನೇಲಿ ಇಷ್ಟೊತ್ತು ಆಗ್ತೈತೆ ಬರೋದು ಕೆಲಸ ಮುಗಿಸಿ ಡ್ಯೂಟಿ ಮುಗಿಸಿ. ಏ ಮನ್ಕಳ ಹಿಂಗಿರ್ಬೇಕು ಕೆಲಸ ಅಂತ. ಇನ್ನೂ ಸ್ವಲ್ಪ ನೀಟಾಗಿ ಯಾಕೆ ಇವಾಗ ಮೈನವ? ಸೊಪ್ಪು ಹಾಕಿ ಸೊಪ್ಪು ಇದಕ್ಕೆ ಒಳಗೆ ಕೇಳೋದು. ಬೆಳಿಗ್ಗೆ ಆಟ ಮಾಡಿ ಇನ್ನೂ ಆಟ ಮಾಡಿದ್ಯಾ? ತಿರ್ಗಾ ಆಟ ಮಾಡ್ಬೇಕಾ ನಾಳೆ? ಇನ್ನೊಂದು ಆಟ ಮಾಡಿ ನಾಲ್ಕಿದ್ಮೇಲೆ ಸ್ವಲ್ಪ ಕೆಲಸ ಜಾಸ್ತಿ. ನೋಡಿ ಗೈಸ್ 8:15 ಆಗ್ತಾ ಬಂತಿದ್ದೇನು ನೈಟು. ಇಷ್ಟೊತ್ತಾಗೋದು ಬರೋದು ರೇಷ್ಮೆದೆ ನಾನು ವರ್ಕಿದ್ರೆ ಮೇವಾಗಿ. ಸೊಪ್ಪು ಕಟ್ ಮಾಡೋದು ಸೇರಿ ಇಷ್ಟೊತ್ತಾಗುತ್ತೆ. ಅಂದರೆ ಮಧ್ಯ ಫ್ರೀ ಇರುತ್ತೆ ಕೆಲಸ. ಅದು ಬೇರೆ ಕೆಲಸ ಮಾಡ್ಕೋಬೇಕು, ತೋಟದ್ದು ಅದು ಇದು ಕೆಲಸ. ರೇಷ್ಮೆ ಕೆಲಸದಂದರೆ ಮಧ್ಯ ಫ್ರೀ ಇರ್ತೈತಿ. ಬೆಳಗ್ಗೆ 11 ಗಂಟೆವರೆಗೂ ಕೆಲಸ, ಮತ್ತು ಸಂಜೆ 4 ಗಂಟೆ ಮೇಲೆ ಮಧ್ಯ ಫ್ರೀ. ರೈತರು ಕೆಲಸ ಅಂದರೆ ಹಂಗೆ ಟೈಮಿಂಗ್ಸ್ ಕೇಳಂಗಿಲ್ಲ. ಕಂಪ್ನಿಗೂ ಬೇರೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವ್ರದ್ದೇ ಇನ್ನೂ ಟೈಮ್ ಟು ಟೈಮ್ ಊಟ ಮಾಡ್ತಾರಲ್ವೇ? ಹಂಗಲ್ಲ, ಹೆವಿ ಅಂದರೆ ಅವ್ರಿಗೂ ಕೆಲಸ ಇರ್ತೈತೆ. ಆದರೆ ಅವರು ಊಟದ ಟೈಮಿಂಗ್ಸ್ ಇರುತ್ತಲ್ಲ, 1 ಗಂಟೆ ಊಟದ ಟೈಮಿಂಗ್ಸ್ ಅಂದರೆ 1 ಗಂಟೆ ಕರೆಕ್ಟಾಗಿ ಅವ್ರಿಗೆ ಊಟಕ್ಕೆ ಬಿಡ್ತಾರೆ. ನಿಮಗೆ ಹಂಗಲ್ವಲ್ಲ, ಕೆಲಸ ಮುಗಿಯೋವ್ರಿಗೂ ಊಟ ಮಾಡೋಕ್ಕಾಗಲ್ಲ. ಕೆಲಸ ಮುಗಿಸ್ಕೊಂಡೇ ಊಟ ಮಾಡಬೇಕು. ಅರ್ಧಬರ್ಧ ಕೆಲಸ ಮುಗಿಸ್ಕೊಂಡು ಊಟ ಮಾಡೋಕ್ಕಾಗಲ್ಲ. ಆ ಥರ ಕಂಪ್ನಿ ವರ್ಕ್ಗಳಾದರೆ ಟೈಮ್ ಟು ಟೈಮ್ ಊಟ ಕರೆಕ್ಟಾಗಿ ಮಾಡ್ಬೋದು. ಸ್ಟೈಲಾಗಿ ಊಟ ಮಾಡಿಬಿಟ್ಟು ನಿಟ್ಟುಸಿರು ಬಿಟ್ಕೊಂಡು ಕೂತ್ಕೊಳ್ಳೋದು. ಏನು ಕೆಲಸ ಹೆಂಗೆ ಹೊಲ್ತಾಗಿ ಹೇಳಿಲಿ ಸ್ಟೋರಿನ? ನಂಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ವಲ್ಲ. ಅಜ್ಜಿ ಹೇಳ್ದಾಗ ಹೇಳಬೇಕು. ರೇಷ್ಮೆದು ಒಂದೇ ಅದನ್ನು ನೋಡಬೇಕು, ಮತ್ತು ತೋಟದ್ದು ನೋಡಬೇಕು, ಎಲ್ಲ ನೋಡಬೇಕು. ಈ ರೇಷ್ಮೆದು ಅಂದರೆ ಬೆಳಗ್ಗೆ ಸಂಜೆ ಕೆಲಸ ಇರ್ತೈತೆ. ಮಧ್ಯಾಹ್ನದ ಟೈಮು ತೋಟದ ಕಡೆ ನೋಡ್ಕೋಬೇಕು, ನೀರು ಹೋಗ್ತಾವ ಇಲ್ವಾ ಏನು ಎತ್ತ ಅಲ್ವಾ? ನಿಜವರಾಗ ಮನ್ಕೋ. ಗೈಸ್ ನೋಡಿ 8 ಕಾಲಿಗೆ ಬಂದು ಇವಾಗ ಊಟ ಮಾಡಿಕೊಂಡು ಆಗ್ಲಿಸ್ಕೊಂಡು ನಿಟ್ಟೀಸಿರು ಬಿಟ್ಕೊಂಡು ಕೂತ್ಕೊಂಡವ್ರೆ. ಇನ್ನೇನು ಮನ್ಗೋ ಟೈಮ್ ಹೋಗಿ ಹೇರ್ ಸ್ಟೈಲ್ ರೆಡಿ ಮಾಡ್ಕೊತೀಯಲ್ಲಪ್ಪ.
ಯಾವಾಗಲೂ ಕೈಯಲ್ಲಿ ಒಂದು ಕೈ ಇದ್ದೇ ಇರಬೇಕು ಒಂದು ತೊಟ್ಕೊಂತಿರೋದೆ ಕೂದಲು ಯಾವಾಗೂ ಹಿಂಗೆ ಅವೇನು ಹಾರಾಡಲ್ಲ ಏನಿಲ್ಲ ಆದರೂ ತೊಟ್ಕೊಳೋದು ಹಿಂಗೆ ಸ್ಟೆಪ್ಪು ಕುತ್ಕೊಂಡು ಹೋಗ್ಬಿಡು ಸ್ಟೆಪ್ಪು ಏನು ಹಾರಾಡೋದೇ ಇಲ್ಲ ನೀನು ಹೋಗು ಹೆಂಗೆ ಬಾಚಿರ್ತೀರ ಹಂಗೆ ಇರ್ತಾವೆ ತಲೆ ನೀನು ಹೆಂಗೆ ಬಾಚಿರ್ತಿ ಹಂಗೆ ಇರ್ತೈತಿ ನಮ್ಮ ಥರ ಕಳ್ಳಿ ಥರ ಕೆದ್ರಕೊಂಬಲ್ಲ ಎಲ್ಲೂ ಗಾಡಿಗೆ ಹೋದ್ರೂ ಗಾಳಿಗೂ ಎದ್ದೇಳಲ್ಲ ಇದು ತುಂಬ ಏನು ಮಾಡಿದೆ ಗೊತ್ತೈತೆ ಏನು ಪೌಡ್ರ್ ಕೊಡೈತೆ ಪೌಡ್ರ್ ಕೊಡೋದು ಹೆಂಗೆ ಕೆಂಟ್ಕಣೆ ಇದ್ದಾವೆ ಬೇಡ ಬಗ್ ಹಾಕ್ತೀವಲ್ಲ ಪೌಡ್ರು ಬಗ್ಗಾಗ ಅದಕ್ಕೆ ತಲೆಗೆ ಎಲ್ಲ ರುಬ್ಕೊಂತ ಇರ್ತೈತೆ ಕೂದಲು ಬಸಕ್ಕಲ್ಲ ಹಂಗೆ ಹಿಡ್ಕೊಂಬರ್ತಾನೆ ತಲೆಗೆ ಒಂದು ಇದಾಕಂದ್ರೆ ಹಂಗೇ ಇರ್ತೀಯ ಏನು ಸಣ್ಣ ಮಾಡ್ಕೊಂಡು ಹೋಗ್ತದೆ 3 ದಿನ ಡೈಲಿ ಅದೇ ಬದುಕು ತಲೆಗೆ ಬೀಳ್ತಾನೆ ಇರ್ತೈತೆ ಸ್ನಾನ ಅದೇ ಅಟ್ಟದಡೆಗೆ ಎಲ್ಲ ಇದಾಗಿರ್ತೈತೆ ನೀನು ಸ್ನಾನ ಮಾಡ್ತಿದ್ರು ಮತ್ತೆ ಮತ್ತೆ ಅದು ಹಂಗೆ ಇದಾಗ್ತಾನೆ ಇರ್ತೈತೆ ಮುಗಿಯೋವ್ರಿಗೂ ಇನ್ನೊಂದು 3 ದಿನ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.